ಡಿಕೆ ಸರ್ಕಾರದ 2.0 ಸಂಪುಟ ವಿರುದ್ಧ ಮಾಜಿ ಸಿಎಂ ಗರಂ ಆಗಿದ್ದಾರೆ. ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಲು ಸಿದ್ದರಾಮಯ್ಯ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಅಚಾತುರ್ಯದಿಂದ ಅಚಾತುರ್ಯದ ವಿರುದ್ಧ ಸಿಡಿದಿದ್ದಾರೆ ಮಾಜಿ ಸಿಎಂ ಸಿದ್ದು. ಡಿಕೆ ಸರ್ಕಾರದ 2.0 ಸಂಪುಟದ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಲು ಸಿದ್ದರಾಮಯ್ಯ ನಿರ್ಧಾರ. ಹೈಕಮಾಂಡ್ ಅಚಾತುರ್ಯದ ವಿರುದ್ಧ ಸಿಡಿದಿದ್ದ ಮಾಜಿ ಸಿಎಂ. ಮೊದಲ ದಿನವೇ ಡಿಕೆ ಸರ್ಕಾರದ ಅಧಿವೇಶನಕ್ಕೆ ಸಿದ್ದು ಗೈರು. ಇಂದಿನ ಸದನಕ್ಕೆ ಬಾರದ ಮಾಜಿ ಸಿಎಂ ಸಿದ್ದು. ಡಿಕೆ ಸರ್ಕಾರದ 2.0 ಸಂಪುಟದ ವಿರುದ್ಧವಾಗಿ ಸಿದ್ದು ಗರಂ ಆಗಿದ್ದಾರೆ. ಹೈಕಮಾಂಡ್ಗೆ ಬಿಸಿ ಮುಟ್ಟಿಸೋಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಅಚಾತುರ್ಯದ ವಿರುದ್ಧವಾಗಿ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮೊದಲ ದಿನವೇ ಡಿಕೆ ಸರ್ಕಾರದ ಅಧಿವೇಶನಕ್ಕೆ ಸಿದ್ದು ಗೈರಾಗಿದ್ದಾರೆ. ಇಂದಿನಿಂದ ಸದನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಂದಿಲ್ಲ, ಗೈರಾಗಿದ್ದಾರೆ. ಮೋಸ್ಟ್ಲಿ ಡಿಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ ವಿರುದ್ಧ ಸಿಟ್ಟಾಗಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಮಂತ್ರಿಯ ಏನು ಶಾಸಕರ ಮಂತ್ರಿ ಲಿಸ್ಟ್ ಅನೌನ್ಸ್ ಆಯಿತು. ಸೊ ಅದಕ್ಕಿಂತಲೂ ಮುಂಚೆನೇ ಮಂತ್ರಿಗಳ ಪ್ರಮಾಣ ವಚನದ ಯಾವತ್ತಾಗಿತ್ತು ಅವತ್ತಿನ ದಿನದಿಂದಲೇ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ರು. ಅವತ್ತೂ ಕೂಡ ಏನು ಡಿ ಕೆ ಸರ್ಕಾರದ ನೂತನ ಸಚಿವರ ಪ್ರಮಾಣ ವಚನ ಆಯಿತು, ಅವತ್ತೂ ಕೂಡ ಸಿದ್ದರಾಮಯ್ಯನವರು ಬಂದಿರಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ, ಈ ವಿಧಾನಸಭೆ ಒಳಗಡೆನೆ ನಮ್ಮ ಜೊತೆ ಇದ್ದಂಥವ್ರು ಸುಧಾಕರ್ ಅವರು 5 ವರ್ಷ ಅವಕಾಶ ಇತ್ತು. ಚುನಾವಣೆ ಗೆದ್ದ ಮೇಲೆ 5 ವರ್ಷ ಅವಕಾಶ ಇರ್ತದೆ. ಆ 5 ವರ್ಷನೂ ಅವ್ರ ಕೈಲಿ ಪೂರೈಕೆ ಮಾಡೋಕ್ಕಾಗಿಲ್ಲ. ಮಧ್ಯದಲ್ಲೇ ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ತಿಳ್ಕೊಂಡಿದ್ದೀರಿ. ನಾವು ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಗ್ಗೆ ಎದ್ದು ನಾವು ಸಾಧನೆಗಳನ್ನು ಮಾಡಬೇಕು ಅಂತ ಹೊರಟಿರ್ತೀವಿ. ಆದರೆ ನಮ್ಮ ಜೀವನದಲ್ಲಿ ನಮ್ಮ ನೆರಳು ಹೆಂಗೆ ಹಿಂಬಾಲಿಸ್ತದೋ ಸಾವು ಕೂಡ ಮಲಗಿದ್ರೂ ಬಿಡಲ್ಲ. ಎದ್ದಿದ್ರೆ ಅಲ್ಲ, ಮಲಗಿದ್ರು ಕೂಡ ಸಾವು ನಮ್ಮ ಹಿಂದೆ ಬರ್ತೈತೆ. ಕವಿ ಒಂದು ಮಾತನ್ನ ಹೇಳಿದ್ದಾರೆ, ನಮ್ಗೆ ಬಹಳ ಅಹಂಕಾರ ಬಂದಾಗ, ನಾನೇ ರಾಜ ನಾನೇ ಮಹಾರಾಜ ನನ್ ಬಿಟ್ರೆ ಯಾರು ಇಲ್ಲ ಅಂದಾಗ ಕವಿ ಒಂದು ಮಾತು ಹೇಳ್ತಾನೆ, ಒಂದ್ಸರಿ ನಿನ್ಗೆ ಹಂಗ ಅನ್ಸ್ದಾಗ ಹೋಗಿ ಸ್ಮಶಾನಕ್ಕೆ ಹೋಗಿ ಒಂದು ರೌಂಡ್ ಹಾಕೊಂಬಂದ್ಬಿಡಪ್ಪ. ಅಲ್ಲಿ ಒಂದು ರೌಂಡ್ ಹಾಕಿ ಒಂದು ಅರ್ಧ ಗಂಟೆ ಕಳೆದ್ಬಿಡು. ಹಿಂಗೆಲ್ಲ ಹೇಳ್ದವ್ರು ಯಾರ್ಯಾರು ಇದ್ದಾರೋ ಅಲ್ಲಿ ಏನಾಗಿರ್ತಾರೆ, ಅವ್ರ ಮುಂದೆ ಒಂದು ಕಲ್ಲು ಮಾತ್ರ ಇರ್ತೈತೆ. ಒಂದು ಕಲ್ಲು ಬಿಟ್ಟು ಅವ್ರ ಹೆಸರು ಬಿಟ್ಟು ಬೇರೆ ಏನೂ ಇರಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರೆ, ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಒಂದು 4 ಜನ ಹೂವು ಹೋಗಿ ಪ್ರತಿ ವರ್ಷ ಅರ್ಪಣೆ ಮಾಡ್ಬೋದು ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೆ. ಹಾಗೆ ನಾವಿವತ್ತು ವಿಧಾನಸಭೆಯಲ್ಲಿ ಕೂಡ ಈ ಸಂತಾಪ ಒಳ್ಳೆ ಕೆಲಸ ಮಾಡಿರೋವಂಥವ್ರಿಗೆ ಅವರನ್ನು ನೆನಪು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರ ಆತ್ಮೀಯ ಸ್ನೇಹಿತ ಸುಧಾಕರ್ ಬಗ್ಗೆ ಮಾತಾಡಿದ್ದಾರೆ. ನನಗೂ ಭಾಳ ಸುಧಾಕರ್ ಭಾಳ ಪರಿಚಯ. 2008-09 ನಮ್ಮ ಸರ್ಕಾರ 110 ಸ್ಥಾನ ಬಂತು. 3 ಸ್ಥಾನ ಶಾರ್ಟೇಜ್ ಇತ್ತು ನಮಗೆ. ನಾನು ಜಯನಗರ ನಮ್ಮ ಕೌಂಟಿಂಗ್ ಹತ್ರ ಕೂತಿದ್ದೆ. ನನ್ನ ಕೌಂಟಿಂಗ್ ನಡೀತಾ ಇತ್ತು ನಂದು. ವೆಂಕಯ್ಯ ನಾಯ್ಡು ಫೋನ್ ಮಾಡಿದ್ರು, ನೀನು ಹೋಗಪ್ಪ ಅಂತ. ಇಲ್ಲ ಸರ್, ನಾನು ಇನ್ನೂ ಗೆದ್ದೇ ಇಲ್ಲ ಅಂತ. ಗೆಲ್ತೀಯ ನೀನು ಹೋಗು ಅಂತ ಹೇಳಿದ್ರು. ನಾನಾಗ ಸುಧಾಕರ್ ಮತ್ತು ವೆಂಕಟರಮಣಪ್ಪನವ್ರ ಮನೆಗೆ ರಾತ್ರಿ 10 ಗಂಟೆಯಲ್ಲಿ ಹೋಗಿ ಕೂತ್ಕೊಂಡೆ. ಮನುಷ್ಯ ಬಾಗಿಲೇ ತೆಗ್ದಿಲ್ಲ. ಬೆಳಗ್ಗೆವರೆಗೂ ಈಚೆಗೆ ಬರಲಿಲ್ಲ. ಬೆಳಗ್ಗೆ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ವೆಂಕಟರಮಣಪ್ಪ ಅವರಿಬ್ಬರು ಈಚೆಗೆ ಬಂದರು. ಅಲ್ಲಿ ತುಮಕೂರು ಪರಮೇಶ್ವರ್ ಗೊತ್ತು, ಕಾಫಿ ಡೇ ಇದೆ ಮೇನ್ ರೋಡಲ್ಲಿ. ಆ ಕಾಫಿ ಡೇನಲ್ಲಿ ಕೂತ್ಕೊಂಡು ಅವರಿಬ್ಬರ ಜೊತೆ ಮಾತಾಡಿ ಅವ್ರನ್ನ ನಮ್ಮ 3 ಶಾರ್ಟೇಜ್ ಇತ್ತು, ಇಬ್ಬರನ್ನ ಕರ್ಕೊಂಡು ನಾನು ಬಂದಂಥ ಜ್ಞಾಪಕನೂ ಕೂಡ ಇದೆ. ನಮ್ಮ ಸರ್ಕಾರಕ್ಕೆ ಅವತ್ತು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಸರ್ಕಾರ ಬರೋವಂಥದ್ದಕ್ಕೂ ಕೂಡ ಸನ್ಮಾನ್ಯ ಸುಧಾಕರ್ ಅವರು, ಸನ್ಮಾನ್ಯ ವೆಂಕಟರಮಣಪ್ಪ ಅವರು ಇಬ್ಬರು ಕೂಡ ಭಾಳ ಸಹಾಯ ಮಾಡಿದ್ದಾರೆ. ಅದನ್ನು ಕೂಡ ನೆನಪು ಮಾಡ್ಕೋಣ. ಅವರು ಸಹಾಯ ಮಾಡಿದ್ದಾರೆ. ಅವರಿಂದ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಆಗಿದ್ದರು.
ಆಗಾಗ ಸಿಕ್ಕಿದಾಗ ನಾವೆಲ್ಲ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ. ಸುಧಾಕರ್, ವೆಂಕಟಣ್ಣಪ್ಪ ನಾವೆಲ್ಲ ಬಹಳ ಬಾರಿ ಅವ್ರ ಜೊತೆ ಊಟಕ್ಕೂ ಹೋಗಿದ್ದೀನಿ. ನಮ್ಮ ಒಳ್ಳೆಯ ಒಡನಾಟ, ಒಳ್ಳೆಯ ಸ್ನೇಹಿತರು. ಇಬ್ಬರೂ ಇಲ್ಲ ಅಂದರೆ ನೋಡಿ, ಇಬ್ಬರು ಒಂಥರ ಅಕ್ಕ ಬಕ್ಕರ ಥರ ಇದ್ರು ಅವರಿಬ್ಬರು. ಇಬ್ಬರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಯಸ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ನೆನಪಲ್ಲಿ ನೀರಾವರಿ ಯೋಜನೆಯನ್ನು ತರ್ತೀನಿ ಅಂತ. ಒಳ್ಳೇದು, ಒಳ್ಳೆ ಕಾರ್ಯ. ಈ ಥರ ಒಳ್ಳೆ ಯಾವುದೋ ಒಂದು ಆಸೆ ಇಟ್ಕೊಂಡು ಅವರು ಅದರ ಸಾಧನೆ ಮಾಡೋಕ್ಕಾಗದೆ ಸತ್ತಿರ್ತಾರೆ. ಸೊ ಆ ಸಾಧನೆ ಮಾಡಿದಾಗ ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನನಗನ್ಸ್ತೈತೆ. ಆ ಕೆಲಸ ಮಾಡಿ ಒಳ್ಳೇದು ಅಂತ ಅನಿಸುತ್ತೆ. ಮತ್ತು ರಾಮಚಂದ್ರೇಗೌಡರು ನಮ್ಮ ಪಕ್ಷದ ಹಿರಿಯ ಮುಖಂಡರು. ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ನಮಗಿನ್ನೂ ರಾಜಕೀಯದ ಪರಿಚಯನೇ ಇಲ್ಲದಂಥ ಸಂದರ್ಭದಲ್ಲಿ ರಾಮಚಂದ್ರೇಗೌಡರು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದರು. BJPಯನ್ನು ಕಟ್ಟುವಂಥ ದೃಷ್ಟಿಯಲ್ಲಿ ಅವತ್ತು ನಮ್ಗೆ ಯಾರಾದರೂ ಪೊಲೀಸ್ ಸ್ಟೇಷನ್, ನಾವೇನ BJP ಅವಾಗ ನಮ್ಮ ಸರ್ಕಾರ ಇರಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬಿಡಿಸ್ಕೊಂಬರಕ್ಕೂ ಯಾರು ಇರಲಿಲ್ಲ. ಆ ಗತಿ ಇದ್ದವರು ಒಬ್ಬರೇ ರಾಮಚಂದ್ರೇಗೌಡರು. ಆ ರಾಮಚಂದ್ರೇಗೌಡರನ್ನೇ ನಾವು ಪ್ರತಿಯೊಂದು ಕಾರ್ಯಕ್ರಮ, ಏನೇ ಕಾರ್ಯಕ್ರಮ ಬೆಂಗಳೂರಲ್ಲಾಗಲಿ ರಾಮಚಂದ್ರೇಗೌಡರನ್ನ ಕರೆದು ಕಾರ್ಯಕ್ರಮ ಮಾಡಬೇಕಾಯ್ತು. ಆ ರೀತಿ ಇಡೀ ಬೆಂಗಳೂರು ರಾಮಚಂದ್ರೇಗೌಡರು ಅವತ್ತು ನಾಯಕರಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ರು. ಅವರು ಕೂಡ ನಮ್ಮ ಮಧ್ಯೆ ಇಲ್ಲ. ರಾಮಚಂದ್ರೇಗೌಡರು ಅವರು ಕೂಡ ಹಿರಿಯ ರಾಜಕಾರಣಿಗಳಾಗಿ, ವಿಶೇಷವಾಗಿ BJPಗೆ ಭಾಳ ಬೆಂಗಳೂರಿನ BJP ಬೆಳವಣಿಗೆಗೆ ರಾಮಚಂದ್ರೇಗೌಡರು ಭಾಳ ಕಾರಣೀಭೂತರಾಗಿದ್ದಾರೆ. ಅವರ ಆತ್ಮಕ್ಕೂ ನಾನು ಶಾಂತಿ ಸಿಗಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಶ್ರೀನಿವಾಸಯ್ಯನವರು